ಒಂದು ಬೆಳಗಿನ ಜಾವ ಒಂದು ಹಸಿದ ತೋಳ ಅರಣ್ಯದಲ್ಲಿ ಆಹಾರ ಹುಡುಕುತ್ತಾ ಅಲೆದಾಡುತ್ತಿತ್ತು. ಅದಕ್ಕೆ ಹಿಂದಿನ ದಿನದಿಂದಲೇ ಏನೂ ತಿನ್ನಲು ಸಿಕ್ಕಿರಲಿಲ್ಲ. ಹಸಿವು ಅದರ ಶಕ್ತಿಯನ್ನು ಕುಂದಿಸಿತ್ತು. ಸೂರ್ಯ ಪ್ರಕಾಶವಾಗಿ ಹೊಳೆಯುತ್ತಿದ್ದು ಅರಣ್ಯ ಸುಂದರವಾಗಿ ಕಾಣುತ್ತಿತ್ತು. ಆದರೆ ತೋಳನ ಮನಸ್ಸು ಮಾತ್ರ ಹಸಿವಿನಿಂದ ಅಶಾಂತವಾಗಿತ್ತು. ಸ್ವಲ್ಪ ದೂರ ನಡೆದು ಹೋಗುತ್ತಿದ್ದಾಗ ಅರಣ್ಯದ ಅಂಚಿನಲ್ಲಿ ಒಂದು ದ್ರಾಕ್ಷಿ ತೋಟವನ್ನು ಕಂಡಿತು. ದ್ರಾಕ್ಷಿ ಬಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಗುಚ್ಛಗಳಲ್ಲಿ ಹಸಿರು ಮತ್ತು ನೇರಳೆ ಬಣ್ಣದ ದ್ರಾಕ್ಷಿಗಳು ತೂಗುತ್ತಿದ್ದವು. ಅವು ತುಂಬಾ ರಸವಾಗಿಯೂ ರುಚಿಯಾಗಿಯೂ ಕಾಣುತ್ತಿದ್ದವು. ಅದನ್ನು ನೋಡುತ್ತಿದ್ದಂತೆ ತೋಳನ ಬಾಯಲ್ಲಿ ನೀರು ಬರುತ್ತಿತ್ತು. ಈ ದ್ರಾಕ್ಷಿಗಳನ್ನು ತಿಂದರೆ ನನ್ನ ಹಸಿವು ತಣಿಯುತ್ತದೆಯೇ ಎಂದು ತೋಳ ಯೋಚಿಸಿತು. ತೋಳ ದ್ರಾಕ್ಷಿ ಬಳ್ಳಿಯ ಬಳಿಗೆ ಹೋಗಿ ಹಿಂದು ಕಾಲಿನ ಮೇಲೆ ನಿಂತು ದ್ರಾಕ್ಷಿಗಳನ್ನು ತಲುಪಲು ಪ್ರಯತ್ನಿಸಿತು. ಆದರೆ ದ್ರಾಕ್ಷಿಗಳು ತುಂಬಾ ಎತ್ತರದಲ್ಲಿ ಇದ್ದವು. ಆದರೂ ತೋಳ ಕೈ ಬಿಡಲಿಲ್ಲ. ಸ್ವಲ್ಪ ಹಿಂದೆ ಸರಿದು ಓಡಿ ಬಂದು ಜಿಗಿಯಿತು. ಆದರೆ ದ್ರಾಕ್ಷಿಗಳು ಕೈಗೆ ಸಿಕ್ಕಿಲ್ಲ. ಮತ್ತೊಮ್ಮೆ ಇನ್ನೊಮ್ಮೆ ಎಂದು ತೋಳ ಹಲವಾರು ಬಾರಿ ಜಿಗಿಯಿತು. ಪ್ರತಿ ಬಾರಿ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿತು. ಕೆಲವೊಮ್ಮೆ ಬಳ್ಳಿಗೆ ಏರುವ ಪ್ರಯತ್ನವೂ ಮಾಡಿತು. ಆದರೆ ಬಳ್ಳಿಗಳು ಜಾರುತ್ತಿದ್ದವು. ಕೊನೆಗೆ ತೋಳ ಬಹಳ ಸಮಯದ ಪ್ರಯತ್ನದ ನಂತರವೂ ದ್ರಾಕ್ಷಿಗಳನ್ನು ತಲುಪಲಾಗದೆ ತೋಳ ನಿರಾಶೆಗೊಂಡಿತು. ಆಗ ಅದು ದ್ರಾಕ್ಷಿಗಳನ್ನು ನೋಡುತ್ತಾ ಹೇಳಿತು, ಈ ದ್ರಾಕ್ಷಿಗಳು ಖಂಡಿತ ಹುಳಿ ಇರಬಹುದು. ಅವನ್ನು ತಿನ್ನುವ ಅಗತ್ಯವೇ ಇಲ್ಲ. ಇದನ್ನೆಲ್ಲ ಹೇಳಿಕೊಂಡು ತೋಳ ಅಲ್ಲಿಂದ ನಿಧಾನವಾಗಿ ಹೊರಟಿತು. ಆದರೆ ಮನಸ್ಸಿನೊಳಗೆ ಅದು ದ್ರಾಕ್ಷಿಗಳನ್ನು ತಿನ್ನಲು ಸಾಧ್ಯವಾಗಲಿಲ್ಲ ಎಂಬ ಸತ್ಯವನ್ನು ತಿಳಿದಿತ್ತು. ತನ್ನ ಸೋಲನ್ನು ಮುಚ್ಚಿಕೊಳ್ಳಲು ಅದೇ ಕಾರಣ ಹೇಳಿಕೊಂಡಿತು. ನಮ್ಮ ಅಸಮರ್ಥತೆಯನ್ನು ಮುಚ್ಚಲು ನಾವು ಕಾರಣಗಳನ್ನು ಹುಡುಕುತ್ತೇವೆ.